नमस्कार दर्शकों, आप देख रहे हैं रायचूर संदेश। रायचूर जिले में राष्ट्रीय पल्स पोलियो अभियान की शुरुआत कर दी गई है। जिला प्रशासन ने जन्म से लेकर 5 वर्ष तक के सभी बच्चों को पोलियो की 2 बूंद पिलाने की अपील की है। इस अभियान के लिए जिले भर में 2,60,000 से अधिक बच्चों को कवर करने का लक्ष्य रखा गया है। आइए जानते हैं पूरी खबर। रायचूर में राष्ट्रीय पल्स पोलियो कार्यक्रम का शुभारंभ रविवार को जिला कलेक्टर पूविता एस ने बच्चे को पोलियो की 2 बूंद पिलाकर किया। शहर के केईबी सरकारी उच्च प्राथमिक विद्यालय में जिला प्रशासन, जिला पंचायत, रायचूर महानगर पालिका, जिला स्वास्थ्य एवं परिवार कल्याण विभाग, शिक्षा विभाग, महिला एवं बाल विकास विभाग, रिम्स, रोटरी, रेड क्रॉस और मानव अधिकार संगठन के संयुक्त तत्वावधान में कार्यक्रम आयोजित किया गया। कार्यक्रम को संबोधित करते हुए जिला कलेक्टर पूविता एस ने कहा कि जन्म से लेकर 5 वर्ष तक के प्रत्येक बच्चे को पोलियो की 2 बूंद अवश्य पिलाई जानी चाहिए। उन्होंने स्वास्थ्य कर्मियों और अभिभावकों से अपील की कि कोई भी बच्चा इस अभियान से वंचित न रहे और सभी मिलकर पोलियो मुक्त समाज के निर्माण में योगदान दें। उन्होंने बताया कि भारत सरकार वर्ष 1995 से पल्स पोलियो अभियान चला रही है। देश में वर्ष 2011 में पोलियो वायरस का उन्मूलन हो चुका है, लेकिन पड़ोसी देशों में अभी भी मामले सामने आने के कारण ये अभियान लगातार जारी रखा जा रहा है। ಯಾವಾಗಲೂ ಹಾಗೇನೆ ಈ ವರ್ಷ ಕೂಡ ಈ ಲಸಿಕಾ ಕಾರ್ಯಕ್ರಮದಲ್ಲಿ ಎಲ್ಲ ಮಕ್ಕಳನ್ನು ಕೂಡ ಭಾಗವಹಿಸಿ ಎಲ್ಲ ಮಕ್ಕಳು ಕೂಡ ಪೋಲಿಯೋ ಲಸಿಕೆಯನ್ನು ಪಡೆದು ಈ ದೇಶ ಇದೇ ರೀತಿ ಪೋಲಿಯೋ ಮುಕ್ತವಾಗಿ ಇರಲು ಎಲ್ಲರೂ ಕೂಡ ನಮಗೆ ಸಹಕಾರ ನೀಡಬೇಕು ಅಂತ ಕೇಳ್ಕೊಳ್ತೀವಿ। ನಮ್ಮ ಜಿಲ್ಲೆಯಲ್ಲಿ 2.5 ಲಕ್ಷ ಮಕ್ಕಳಿಗಿಂತ ಹೆಚ್ಚು ಮಕ್ಕಳಿಗೆ ಪೋಲಿಯೋ ಲಸಿಕೆಯನ್ನು ಹಾಕಬೇಕಾಗಿದೆ। ಸುಮಾರು 4.5 ಲಕ್ಷ ಮನೆಗಳಲ್ಲಿ ಈ ವಯಸ್ಸಿನ ಮಕ್ಕಳು ಇದ್ದಾರೆ। ಇದಕ್ಕಾಗಿ ನಾವು 1176 ಬೂತ್ಗಳನ್ನು ಕೂಡ ಮಾಡಿದ್ದೀವಿ। ಈ ಬೂತ್ ಕಾರ್ಯಕ್ರಮ ಆದ ಮೇಲೆ ನಾವು ಮನೆ ಮನೆಗೆ ಕೂಡ ಆಗಮಿಸ್ತೀವಿ। ಆದರೆ ದಯವಿಟ್ಟು ಸಾರ್ವಜನಿಕರಲ್ಲಿ ವಿನಂತಿ, ಈ ಬೂತ್ ಕಾರ್ಯಕ್ರಮ ಏನಿದೆ ಅದರಲ್ಲಿ ತಮ್ಮ ಎಲ್ಲ ಮಕ್ಕಳನ್ನು ಕೂಡ ಕರ್ಕೊಂಡು ಬಂದು ಈ ಪೋಲಿಯೋ ಲಸಿಕೆಯನ್ನು ಹಾಕಲಿಕ್ಕೆ ನಾವು ತಮ್ಮ ಎಲ್ಲರ ಪತ್ರಿಕಾ ಮಾಧ್ಯಮ ಮಿತ್ರರ ಮೂಲಕ ನಾನು ಎಲ್ಲ ಸಾರ್ವಜನಿಕರಲ್ಲಿ ವಿನಂತಿ ಮಾಡಿಕೊಳ್ತೀನಿ। 0 to 5 years ಹುಟ್ಟಿದ ಮಗುವಿಂದ 5 ವರ್ಷ ಮಗು ತನಕ ಎಲ್ಲ ಮಕ್ಕಳಿಗೂ ಕೂಡ ಈ ಪೋಲಿಯೋ ಲಸಿಕೆಯನ್ನು ಹಾಕಬೇಕಾಗಿದೆ। ಸೊ ದಯವಿಟ್ಟು ಎಲ್ಲರೂ ಕೂಡ ತಮ್ಮ ಮಕ್ಕಳನ್ನು ಕರ್ಕೊಂಡು ಬಂದು ಈ ಪೋಲಿಯೋ ಲಸಿಕೆಯನ್ನು ಮಾಡಿಕೊಳ್ಳಿ। ಇದೊಂದು ತುಂಬ ದೊಡ್ಡ ಕಾರ್ಯಕ್ರಮ ಆ್ಯಕ್ಚುಲಿ। ನಾವು ಎಲ್ಲ ಇಲಾಖೆಗಳು ಕೂಡ, ನಮ್ಮ ರೋಟರಿ ಸಂಘ, ನಮ್ಮ ಹಲವಾರು ನಮ್ಮ ಬ್ಲಡ್ ಬ್ಯಾಂಕ್ ಸಂಸ್ಥೆಯವರು ಎಲ್ಲರೂ ಕೂಡ ಸೇರಿ, ಜಿಲ್ಲಾಡಳಿತ ಸೇರಿ ಒಟ್ಟಾಗಿ ಕೂಡ ನಾವು ಈ ಕಾರ್ಯಕ್ರಮವನ್ನು ಸುಮಾರು 1 ತಿಂಗಳು ಹಿಂದಿಂದಲೂ ಕೂಡ ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ಇಲಾಖೆಗಳ ಸಹಕಾರದೊಂದಿಗೆ ಮಾಡ್ತಾ ಇದ್ದೀವಿ। ಸೊ ದಯವಿಟ್ಟು ಸಾರ್ವಜನಿಕರು ಈ ಪೋಲಿಯೋ ಲಸಿಕೆಯನ್ನು ನಿಮ್ಮ ಮಕ್ಕಳಿಗೆ ಹಾಕಿ ನಾವು ಪೋಲಿಯೋ ಮುಕ್ತ ದೇಶವಾಗಿ ಮುಂದುವರಿಸಲು ಸಹಕಾರ ನೀಡಬೇಕು ಅಂತ ಕೇಳ್ಕೊಳ್ತೀನಿ। ಧನ್ಯವಾದ। रायचूर जिले में इस बार 2,60,002 बच्चों को पोलियो की दवा पिलाने का लक्ष्य रखा गया है। इसके लिए 3,29,000 डोज उपलब्ध कराई गई हैं। अभियान के दौरान 4,50,732 घरों तक पहुंचने का लक्ष्य निर्धारित किया गया है। इसके लिए 1,176 घर टीम, 52 ट्रांजिट टीम और 32 मोबाइल टीम सहित कुल 1,260 टीमें बनाई गई हैं। अभियान में 2,530 टीकाकरण कर्मी, 248 पर्यवेक्षक तथा 5 तालुकों के प्रभारी अधिकारी तैनात किए गए हैं। जिले में 827 संवेदनशील स्थानों की पहचान की गई है, जहां बस स्टैंड, रेलवे स्टेशन, बाजार और अन्य सार्वजनिक स्थानों पर भी बच्चों को पोलियो की दवा पिलाई जाएगी। रिम्स, SKE, नंदिनी नर्सिंग कॉलेज, नवोदय मेडिकल कॉलेज तथा विभिन्न नर्सिंग संस्थानों के छात्र छात्राएं भी इस अभियान में भाग ले रहे हैं। शहरी क्षेत्रों में लोगों की सुविधा के लिए पोलियो बूथ की जानकारी QR कोड स्कैन कर मोबाइल पर प्राप्त करने की व्यवस्था भी की गई है। ಈಗಾಗಲೇ ತಮಗೆ ಗೊತ್ತಿದ್ದಂಗೆ ಇವತ್ತು ನಾವು ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೀವಿ। ತಮಗೆಲ್ಲ ಗೊತ್ತಿದ್ದಂಗೆ ಪಲ್ಸ್ ಪೋಲಿಯೋ ಅಂದರೆ ಏಕಕಾಲಕ್ಕೆ 0 to 5 ಮಕ್ಕಳಂದರೆ 5 ವರ್ಷದ ಎಲ್ಲ ಮಕ್ಕಳಿಗೆ ಒಂದೇ ಕಾಲಕ್ಕೆ ಹಾಕುವಂಥ ಒಂದು ಕಾರ್ಯಕ್ರಮನ ಪಲ್ಸ್ ಪೋಲಿಯೋ ಅಂತೇಳಿ, ಇದು ಮುಖ್ಯವಾಗಿ ಭಾರತ ದೇಶದಲ್ಲಿ ಸ್ಟಾರ್ಟ್ ಆಗಿದ್ದು 1995 ನಾವು ಪಲ್ಸ್ ಪೋಲಿಯೋ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೀವಿ। ಇದು ನಿಮಗೆ ಮುಖ್ಯವಾಗಿ ಗೊತ್ತಿದ್ದಂಗೆ ಪೋಲಿಯೋ ಅಂತ ವೈರಸ್
ಈ ವೈರಸ್ಸಿಂದ ಏನಾಗುತ್ತೆ, ನರಗಳಿಗೆ ಅಟ್ಯಾಕ್ ಮಾಡಿ ಮಕ್ಕಳಲ್ಲಿ ಒಂದು ಅಂಗವೈಕಲ್ಯವನ್ನು ಮಾಡುವಂಥ ಒಂದು ವೈರಸ್ ಇದೆ. ಹಿಂದೆ ಸಾಕಷ್ಟು ಅಂದ್ರೇನು ಪೋಲಿಯೋ ಕೇಸ್ಗಳು ವರದಿ ಆಗ್ತಿದ್ವು. ಇದ್ರ ಬಗ್ಗೆ ಸಾಕಷ್ಟು ಒಂದು ರಿಸರ್ಚ್ ಮಾಡಿದ ಮೇಲೆ ಈ ಪೋಲಿಯೋ ವೈರಸ್ ಅಥವಾ ಪೋಲಿಯೋ ಡ್ರಾಪ್ಸ್ನ ಹಾಕೋದ್ರಿಂದ ಈ ವೈರಸ್ಸನ್ನು ನಾವು ಎರಾಡಿಕೇಟ್ ಮಾಡ್ಬೋದು ಅನ್ನೋ ದೃಷ್ಟಿಯಿಂದ ಇವತ್ತು ಪ್ರಪಂಚದ ಎಲ್ಲ ಕಡೆ ಮತ್ತು ಭಾರತ ದೇಶದ ಎಲ್ಲ ಕಡೆ ಕೂಡ ನಾವು ಈ ಪೋಲಿಯೋ ಡ್ರಾಪ್ಸನ್ನು ಈ ಮಕ್ಕಳಿಗೆ ಎರಡೇ ಹನಿ ಹಾಕೋದ್ರಿಂದ ಮೂಲಕ ಈ ಪೋಲಿಯೋ ವೈರಸ್ಸನ್ನು ನಾವು ಎರಾಡಿಕೇಟ್ ಮಾಡ್ತಾ ಇದ್ದೀವಿ. ನಿಜವಾಗ್ಲೂ ಹೇಳಬೇಕಾದ್ರೆ 1995 ಇಲ್ಲಿವರೆಗೆ ಸುಮಾರು ರೌಂಡ್ಸ್ ಅಥವಾ ಏನು ಸುತ್ತುಗಳು ನಾವು ಪೋಲಿಯೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಇವತ್ತು ನಮ್ಮ ಭಾರತ ದೇಶದಲ್ಲಿ ಪೋಲಿಯೋ ಇರಾಡಿಕೇಟ್ ಆಗಿದೆ. ಸುಮಾರು 2011ರಿಂದ ಆ್ಯಕ್ಚುಲಿ ಲಾಸ್ಟ್ ಕೇಸ್ ಆಗಿದ್ದು. ಅದಾದ ನಂತರ 2014ರಲ್ಲಿ 3 ವರ್ಷ ಮಾನಿಟರಿಂಗ್ ಮಾಡಿದ ಮೇಲೆ 2014ರಿಂದ ಇಲ್ಲಿವರೆಗೆ ಯಾವುದೇ ಪೋಲಿಯೋ ಕೇಸ್ಗಳು ಭಾರತ ದೇಶದಲ್ಲಿ ರಿಪೋರ್ಟ್ ಆಗಿಲ್ಲ. ಆದರೂ ಯಾಕೆ ನಾವು ಆಗ್ತಾ ಇದ್ದೀನೋ, ಮುಂದಿನ ದಿನಗಳಲ್ಲಿ ಈ ಪೋಲಿಯೋ ಮತ್ತೆ ಬರಬಾರ್ದು ಅಂತೇಳಿ ಕಂಟಿನ್ಯೂಸ್ ಆಗಿ ನಾವು ಇದನ್ನು ಪೋಲಿಯೋ ಡ್ರಾಪ್ಸ್ ಎರಡು ಹನಿ ಹಾಕೋದ್ರಿಂದ ಏನೂ ನಮಗೆ ತೊಂದರೆ ಆಗೋದಿಲ್ಲ. ಅದಕ್ಕೆ ಇದು ಮಕ್ಕಳು ಸೇಫ್ ಆಗಿರ್ತಾರೆ. ಇತ್ತೀಚೆಗೆ ಕೆಲವೊಂದು ಕಡೆ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನ ಕಡೆ ಎಲ್ಲ ಕೆಲವು ಈ ಪೋಲಿಯೋ ಕೇಸ್ಗಳು ಕಂಡು ಬಂದಿರೋದ್ರಿಂದ ಇದರ ಒಂದು ಅಂಗವಾಗಿ ಅಂದರೆ ನಾವು ಪ್ರಿಕಾಷನ್ ಆಗಿ ನಾವು ನಮ್ಮ ದೇಶದಲ್ಲಿ ಮಾಡ್ತಾ ಇದ್ದೀವಿ. ಯಾಕಂದರೆ ನಿಮಗೆಲ್ಲ ಗೊತ್ತಿದೆ, ಕೆಲವು ಕಡೆ ಯುದ್ಧ ಆಗೋದ್ರಿಂದ ಜಾಸ್ತಿ ಜನ ಅಲ್ಲಲ್ಲಿ ಓಡಾಡೋದ್ರಿಂದ ಏನಾಗಿದೆ, ಸೊ ನಮ್ಮ ದೇಶಕ್ಕೂ ಇದು ಬಂದಿರಬಹುದು ಅನ್ನೋ ಒಂದು ಉದ್ದೇಶದೊಂದಿಗೆ ಇದು ಡಿಸೆಂಬರಲ್ಲಿ ಒಂದು ರೌಂಡ್ ಮಾಡಿದ್ವಿ. ಈಗ ನಾವು ಜೂನಲ್ಲೂ ಕೂಡ ಒಂದು ರೌಂಡ್ ಮಾಡ್ತಾ ಇದ್ದೀವಿ. ಸೊ ಇದ್ರ ಉದ್ದೇಶ ಏನಂದರೆ ಯಾವುದೇ ವೈರಸ್ ಇದ್ರೂ ಕೂಡ ನಮಗೆ ಇದು ಇರಾಡಿಕೇಟ್ ಆಗಲಿ ಅನ್ನೋ ಉದ್ದೇಶದೊಂದಿಗೆ ಈಗ ನಮ್ಮ ಭಾರತ ದೇಶದಲ್ಲಿ ನಾವೆಲ್ಲ ಕಡೆ ಈ ಪಲ್ಸ್ ಪೋಲಿಯೋ ಪ್ರೋಗ್ರಾಮ್ ಹಾಕ್ಕೊಂಡಿದ್ವಿ. ಈ ಕಾರ್ಯಕ್ರಮದಲ್ಲಿ ಎಲ್ಲ ಸಂಘ ಸಂಸ್ಥೆಗಳು, ಎಲ್ಲ ಅಧಿಕಾರಿ ವರ್ಗದವರು, ಎಲ್ಲರೂ ಮಾನ್ಯ ಜಿಲ್ಲಾಧಿಕಾರಿಗಳು ಬಂದು ಇವತ್ತು ಚಾಲನೆ ನೀಡಿದರೆ ಎಲ್ಲ ಕಡೆ ಈಗಾಗಲೇ ಏಕಕಾಲಕ್ಕೆ ಸ್ಟಾರ್ಟ್ ಆಗಿರ್ತದೆ. ಈಗ ನಮ್ಮ ರಾಯಚೂರು ಜಿಲ್ಲೆಯ ಗುರಿ ಒಟ್ಟು 2,60,008 ಜನ ಮಕ್ಕಳಿಗೆ 5 ವರ್ಷ ಮಕ್ಕಳಿಗೆ ನಾವು ಹಾಕೋ ಗುರಿ ಇದೆ. ಸೊ ಎಲ್ಲ ತಾಯಂದಿರಲ್ಲಿ ನಾನು ಮನವಿ ಏನಂದರೆ, ಇವತ್ತಿನ ದಿವಸನೇ ಏನು ಬೂತ್ ಡೇನೇ ನೀವು ಎಲ್ಲ ಮಕ್ಕಳಿಗೆ ಹಾಕಿಸಿದ್ರೆ ಏನಾಗುತ್ತೆ, ಅದು ಒಂದು ಪಲ್ಸ್ ಪೋಲಿಯೋ ಕಾರ್ಯಕ್ರಮಕ್ಕೆ ಒಂದು ಯಶಸ್ವಿ ಸಿಗ್ತದೆ ಅಂತ ಹೇಳ್ತೀವಿ. ತದನಂತರ ಯಾರು ಉಳ್ಕೊಂಡಿರ್ತಾರ 3 ದಿವಸ ನಾವು ನಮ್ಮದೇ ಆದಂಥ ಪ್ಲಾನ್ ಇದೆ. 3 ದಿವಸ ಮನೆಗೆ ಹೋಗಿ ಮಕ್ಕಳಿಗೆ ಉಳಿದಂಥ ಮಕ್ಕಳಿಗೆ ಮಾತ್ರ ನಾವು ಹಾಕೋಕ್ಕೆ ಇದು ಮಾಡ್ತೀವಿ. ಇವತ್ತೇ ಮೋರ್ ದೆನ್ 95% ಮಕ್ಕಳಿಗೆ ಹಾಕಿದ್ರೆ ಭಾಳ ಹೇಳೋದು. ಅದಕ್ಕೆ ಎಲ್ಲ ತಾಯಿಂದರು ಮತ್ತು ತಂದೆ ತಾಯಿಂದರನ್ನು ಕೇಳ್ಕೊಳ್ಳೋದಂದ್ರೆ ನಮ್ಮ ಎಲ್ಲ 0 to 5 ಮಕ್ಕಳಿಗೆ ಎಲ್ಲಿ ಬೂತ್ ಇದೆ, ಬೂತ್ ನಿಮ್ಗೆ ಗೊತ್ತಾಗಬೇಕಾದ್ರೆ ಅರ್ಬನಲ್ಲಿ QR ಕೋಡ್ ಸ್ಕ್ಯಾನರ್ ಮಾಡಿದ್ದೀವಿ. ಅಲ್ಲಿ ಸ್ಕ್ಯಾನ್ ಮಾಡಿದರೆ ನಿಮ್ಮ ಮೊಬೈಲಲ್ಲಿ ಎಲ್ಲೆಲ್ಲಿ ಇದಾವನ್ನಂತ ಕೂಡ ಗೊತ್ತಾಗುತ್ತೆ. ಅಲ್ಲಿ ಹತ್ತಿರದ ತಮ್ಗೆ ಯಾವ್ದು ಹತ್ತಿರ ಇರ್ತದೋ ಅಲ್ಲಿ ಹೋಗಿ ಈ ಪೋಲಿಯೋ ಡ್ರಾಪ್ಸ್ನ ಹಾಕೋಬೇಕಂತ ಎಲ್ಲರಲ್ಲಿ ಮನವಿ ಮಾಡ್ತಾರೆ. ಥ್ಯಾಂಕ್ ಯು. कार्यक्रम में जिला स्वास्थ्य एवं परिवार कल्याण अधिकारी डॉक्टर सुरेंद्र बाबू, स्वास्थ्य सेवाओं के उपनिदेशक डॉक्टर AS रुद्रवाड़ी, जिला RCH अधिकारी डॉक्टर नंदिता, तहसीलदार सुरेश वर्मा, DDPI मल्लिकार्जुन, THO डॉक्टर अमृत हुक्केरी, चिकित्सा अधिकारी डॉक्टर इस्फाक अहमद सहित स्वास्थ्य विभाग, शिक्षा विभाग, आशा कार्यकर्ता, शिक्षक और बड़ी संख्या में नागरिक उपस्थित रहे। ये थी रायचूर से जुड़ी एक महत्वपूर्ण जनहित की खबर। यदि आपके घर या आसपास 5 वर्ष से कम आयु का कोई भी बच्चा है तो उसे पोलियो की 2 बूंद अवश्य पिलाएं। रायचूर और आसपास की हर छोटी बड़ी खबर सबसे पहले देखने के लिए हमारे चैनल रायचूर संदेश को सब्सक्राइब, लाइक और शेयर जरूर करें। रायचूर संदेश, बदलाव की राह पर खबरों के साथ।